ತಗೋಬಿಟ್ಟ ಊಟ ಮಾಡು. ಇರು, ಇವತ್ತು ನಾನು ನಿನಗೆ ಕೈ ತುತ್ತು ತಿನ್ನಿಸ್ತೀನಿ. ಎಲ್ಲಿ ಅನ್ನ. ನನ್ನ ಮಗು ಕಾಣೆಯಾಗಿ 4ರಿಂದ 5 ದಿನ ಅಂತ ಬಂತು. ಹಾಲು ಕುಡ್ತಿದ್ದೆ ಇಲ್ವೋ ಗೊತ್ತಿಲ್ಲ, ಹುಷಾರಾಗಿದ್ದೆ ಇಲ್ವೋ ಗೊತ್ತಿಲ್ಲ. ನಾನು ಮಾತ್ರ ಇಲ್ಲಿ ಗಡತ್ತಾಗ ಊಟ ಮಾಡಿ ನಿದ್ದೆ ಮಾಡ್ಬೇಕಲ್ವಾ? ಅಲ್ಲ ಜನನಿ, ಈಗ ನಾನು ಏನು ಮಾಡಿದೆ ಅಂತ ಈ ಥರ ಮಾತಾಡ್ತಾ ಇದೆಯಾ? ಮಗಳು ಊಟ ಮಾಡಿಲ್ಲ ಅಂದರೆ ಮೊದಲು ಚಿಂತೆ ಆಗೋದು ಅಮ್ಮನಿಗೆ ತಾನೇ, ಹಾಗೆ ನನಗೂ ಅದೇ ಆಗ್ತಿರೋದು ಚಿಕ್ಕಮ್ಮ, ನನಗೂ ಅದೇ ಆಗ್ತಿರೋದು. ನಿಮಗೆ ನಿಮ್ಮ ಮಗಳು ಚಿಂತೆ ಆದ್ರೆ ಕಳ್ದೋಗಿರೋದು ನನ್ನ ಮಗು ಚಿಕ್ಕಮ್ಮ, ನನ್ನ ಮಗು ಕಳ್ದೋಗಿರೋದು. ನನ್ನ ನೋವನ್ನ ಅರ್ಥ ಮಾಡ್ಕೊಳ್ದೆ 3 ಹೊತ್ತು ಕಾಫಿ ಕುಡಿ, ತಿಂಡಿ ತಿನ್ನು, ಊಟ ಮಾಡೋದು ಯಾಕೆ ನನ್ನ ತಲೆ ತಿಂತಾ ಇದ್ದೀರಾ? ಜನನಿ, ನಿನ್ ಚಿಕ್ಕಮ್ಮನ ಬಗ್ಗೆ ನೀನು ಈ ಥರ ನಡ್ಕೊಳ್ತಾ ಇರೋದು ತಪ್ಪಮ್ಮ. ಅಲ್ಲ ಅತ್ತೆ, ನನ್ನ ಮಗು ಕಾಣ್ತಾ ಇಲ್ಲ. ಜನನಿ, ಮಗು ಕಾಣೆ ಆದಾಗಿನಿಂದ ನೀನು ಎಷ್ಟು ಚಿಂತೆ ಮಾಡ್ತಾ ಇದೆಯೋ ಅವರು ಅಷ್ಟೇ ಚಿಂತೆ ಮಾಡ್ತಿದ್ದಾರೆ. ಅವ್ರಿಗೂ ವಯಸ್ಸಾಗಿದೆ, ಆದ್ರೂ ಮಗು ಹುಡ್ಕೋದಕ್ಕೆ ನಾವು ಹೋದ ಕಡೆ ಎಲ್ಲ ಬರ್ತಾ ಇದ್ದಾರೆ. ಕಂಡು ದೇವರಿಗೆಲ್ಲ ಹರಕೆ ಹೊತ್ಕೋತಾ ಇದ್ದಾರೆ. ಅಷ್ಟೇ ಅಲ್ಲ, ನೀನು ಊಟ ಮಾಡೋವರೆಗೂ ಅವರು ಊಟ ಮಾಡಲ್ಲಮ್ಮ. ಗೊತ್ತು ಅತ್ತೆ, ಆದ್ರೆ ನಾಳೆ ಬೆಳಗ್ಗೆ ಆದ್ರೆ ಮಗು ನಾಮಕರಣ ಅಂತ ಗೊತ್ತು ಮಾಡಿದೀವಿ. ಆದಿಭಾವನು ಮಾತು ಕೊಟ್ಟಿದ್ದಾರೆ, ಆದ್ರೆ ಇವಾಗಿನ ತನಕ ಮಗು ಸಿಗೋ ಯಾವ ಲಕ್ಷಣನೂ ಕಾಣಿಸ್ತಾ ಇಲ್ಲ. ಅದೇ ನನ್ ಭಯ ಅತ್ತೆ. ಜನನಿ, ಎಲ್ರಿಗೂ ಆ ಭಯ ಇದೆ ಅಮ್ಮ. ಹಾಗಂತ ಎಲ್ರೂ ನಿಂತರ ನಡ್ಕೋತಿದಾರ? ಆ ಮಗುನ ನೀನು ಹೆತ್ತಿರಬಹುದು, ಆದ್ರೆ ತಮ್ಮದೇ ಮಗು ಏನೋ ಅನ್ನೋ ಥರ ಆದಿ ಪಾರ್ವತಿ ಇಬ್ರು ಹುಡುಕಾಟ ನಡೆಸಿದ್ದಾರೆ. ಆದಷ್ಟು ಬೇಗ ಮಗುನ ಹುಡುಕಿ ತಂದು ನಿನ್ ಕೈಗೆ ಒಪ್ಪಿಸ್ಬೇಕು ಅನ್ನೋ ಧಾವಂತದಲ್ಲಿದ್ದಾರೆ. ಅಂಥದ್ರಲ್ಲಿ ನೀನ್ ಹೀಗೇನು ತಿಂದೆ ಕುಡಿದೆ ಗಲಾಟೆ ಮಾಡ್ತಾ ಇದ್ರೆ ಇಷ್ಟೆಲ್ಲ ಜನ ನಿನ್ನ ಮಗುನ ಹುಡ್ಕೋದಕ್ಕೋಸ್ಕರ ಪ್ರಯತ್ನ ಮಾಡ್ತಿದಾರಲ್ಲ, ಅವ್ರ ಪ್ರಯತ್ನನ ಅವಮಾನ ಮಾಡ್ದಾಗಲ್ಲ? ಸಾರಿ ಅತ್ತೆ. ಈ ಸಾರಿನ ನಿಮ್ ಚಿಕ್ಕಮ್ಮನ ಹತ್ರ ಕೇಳು. ಸಾರಿ ಚಿಕ್ಕಮ್ಮ. ಪರವಾಗಿಲ್ಲ ಕಂದ, ಪರವಾಗಿಲ್ಲ. ಈಗಲಾದ್ರೂ ಊಟ ಮಾಡ್ತೀಯಾ? ಕುತ್ಕೋ ಕುತ್ಕೋ, ನಾನು ನಿನಗೆ ಕೈ ತುತ್ತು ತಿನ್ನಿಸ್ತೇನೆ. ಎಲ್ಲಿ ಹಾನು? ಯಜಮಾನ್ರು ಇಷ್ಟು ಬೇಗ ಮಲಗ್ಬಿಟ್ರ? ಮಗು ಕಾಣೆಯಾದಾಗಿಂದ ಇಡೀ ಕುಟುಂಬದವರೆಲ್ಲ ಒಂದು ಕ್ಷಣನೂ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕಾಗ್ತಾ ಇಲ್ಲ. ಅಂಥದ್ರಲ್ಲಿ ಯಜಮಾನ್ರು ಎಲ್ಲ ಮರೆತು ಇಷ್ಟು ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಹೇಗೆ ಸಾಧ್ಯ? ಯಾಕೋ ಇವ್ರ ನಡವಳಿಕೆ ಸಹಜವಾಗಿದೆ ಅಂತ ಅನಿಸ್ತಾ ಇಲ್ಲ. ಯಾಕಿರ್ಬೋದು? ಹೇಗೆ ತಿಳ್ಕೊಳ್ಳೋದು ಇದನ್ನು?
ಆದರೆ ನಿನಗೆ ಹೇಗೆ ಅರ್ಥ ಮಾಡಿಸೋದು ಅಂತ ಯೋಚನೆ ಮಾಡ್ತಿದ್ದೆ. ಈಗ ಹೊಳಿತು ನೋಡು. ಪಾರು, ನೀನು ಆದಿತ್ಯನ ತಪ್ಪು ತಿಳ್ಕೊಂಡಿದ್ಯಾ. ಅವನಿಗೂ ಕೂಡ ಮಗು ಕಾಣಿಸ್ತಿಲ್ವಲ್ಲ ಅಂತ ತುಂಬಾ ಕಳವಳ ಇದೆ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನನಗೆ ಫೋನ್ ಮಾಡಿದ್ದ, ಅದನ್ನೇ ಹೇಳ್ತಿದ್ದ. ಪಾಪ ಟೆನ್ಷನ್ ಆಗಿದ್ರೆ ನೀನು ಇನ್ನೂ ಗಾಬರಿ ಆಗ್ಬಿಡ್ತೀಯಲ್ಲ ಅಂತ ಆರಾಮಾಗಿದ್ದೀನಿ ಅನ್ನೋ ಥರ ಇದ್ದಾನಷ್ಟೇ. ಹಾಗೆ ಜೊತೆಗೆ ನೀನು ಒಂದು ವಿಷಯನ ಅರ್ಥ ಮಾಡ್ಕೋಬೇಕಮ್ಮ. ಆದಿಗೆ ಮಗುನ ಹುಡುಕಿ ಸುಸ್ತಾಗಿರುತ್ತಲ್ವಾ, ಅದಕ್ಕೆ ಒಂದು ಕ್ಷಣದ ಮಟ್ಟಿಗೆ ಉತ್ಸಾಹ ಕಡಿಮೆ ಆಗಿರಬಹುದು. ಉತ್ಸಾಹ ಕಮ್ಮಿ ಆಗಿದೆ ಅಂದರೆ ಮಗು ಸಿಗೋದ್ರ ಬಗ್ಗೆ ಭರವಸೆನೇ ಹೊರಟೋಗಿದೆ ಅಂತನಾ? ಅಲ್ಲಿಗೆ ನನ್ನ ಮಗು ಸಿಗೋದೇ ಇಲ್ಲ ಅಂತನಾ ಅತ್ತೆ ನಿಮ್ಮ ಮಾತಿನ ಅರ್ಥ? ಅಯ್ಯೋ, ನಾನು ಒಂದು ಹೇಳಿದ್ರೆ ಇನ್ನೊಂದು ಅರ್ಥ ಮಾಡ್ಕೊಂಡು ಟೆನ್ಷನ್ ಮಾಡ್ಕೋತೀಯಲ್ಲಮ್ಮ ಪಾರ್ವತಿ. ಆದಿತ್ಯನ್ಗೆ ಹಾಗನ್ಸಿರ್ಬೋದು ಅಂತ ನಾನು ಹೇಳಿದೆ ಅಷ್ಟೇ. ಪಾರ್ವತಿ, ನೀನೊಂದು ಕೆಲಸ ಮಾಡು, ಕಳೆದೋಗಿರೋ ಮಗು ನಮ್ದೇ ಅಂತ ಹೇಳ್ಬಿಡು. ಆಗ ಪ್ರತಿ ಕ್ಷಣನೂ ಸೀರಿಯಸ್ ಆಗಿ ಮಗುನ ಹುಡುಕ್ತಾನೆ. ಅದು ಹೇಗೆ ಹೇಳೋದಕ್ಕಾಗುತ್ತೆ ಚಿಕ್ಕತ್ತೆ? ನಾನು ಹಾಗೇನಾದರೂ ಹೇಳಿದ್ರೆ ಅರ್ಸನ್ ಕೋಟೆಲಿ ಎಷ್ಟು ದೊಡ್ಡ ಗಲಾಟೆ ಆಗುತ್ತೆ ಗೊತ್ತಾ? ನಾನು ಯಾರಿಗೂ ಮುಖ ತೋರ್ಸೋದಕ್ಕಾಗಲ್ಲ. ಇಲ್ಲ, ನಾನು ಹೇಳೋದಿಲ್ಲ. ಪರವಾಗಿಲ್ಲ ಬಿಡಿ, ನಾನೇ ಬೇರೆ ದಾರಿ ಯೋಚನೆ ಮಾಡ್ತೀನಿ. ಕತ್ತೆ ಮಾಡ್ಬಿಟ್ಲಲ್ಲ. ಛೇ, ಓ ನಮ್ಮ ಆದಿತ್ಯನೋ ಮಗು ಸಿಕ್ಕಿದೆ ಅನ್ನೋ ಖುಷಿಯಲ್ಲಿ ನೆಮ್ಮದಿಯಾಗಿ ನಿದ್ದೆ ಹೊಡಿತಾ ಇದ್ದಾನೆ ಅಂತ ಅನ್ಸುತ್ತೆ. ಅದನ್ನ ನೋಡಿ ಪಾರ್ವತಿಗೆ ಅನುಮಾನ ಬಂದು ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಆದಿತ್ಯನ್ಗೆ ಫೋನ್ ಮಾಡಿ ಮಗುನ ಹುಡ್ಕೋ ತರ ಟೆನ್ಷನ್ ಅಲ್ಲಿ ಇರು ಅಂತ ಹೇಳ್ಬೇಕು. ಹಾ, ಬೇಡ, ಆದಿತ್ಯ ಮಲಗಿದಾನೆ ಅಂತ ಈಗ ತಾನೇ ಪಾರ್ವತಿ ಹೇಳಿದಾಳೆ. ನಾನೇನಾದ್ರೂ ಅವನಿಗೆ ಫೋನ್ ಮಾಡಿದ್ರೆ ಪಾರ್ವತಿನೇ ರಿಸೀವ್ ಮಾಡ್ತಾಳೆ. ಇಷ್ಟೊತ್ತು ನಮ್ಮ ಯಜಮಾನ್ರ ಬಗ್ಗೆ ಎಲ್ಲ ಕಂಪ್ಲೇಂಟ್ ಮಾಡಿದ್ದೀನಿ, ಚಿಕ್ಕತ್ತೆ ಯಾಕೆ ಇವ್ರಿಗೆ ಫೋನ್ ಮಾಡಿದ್ದಾರೆ ಅಂತ. ಮಗು ವಿಷಯದಲ್ಲಿ ಗಂಡನ ಜೊತೆ ನನ್ನ ಮೇಲೂ ಅವಳು ಡೌಟ್ ಶುರು ಆಗ್ಬಿಡುತ್ತೆ. ಬೇಡ, ಎಡವಟ್ಟಾಗ್ಬಿಡುತ್ತೆ. ನಾಳೆ ಬೆಳಗ್ಗೆನೆ ಹೇಳ್ತೀನಿ. ದಾಮು, ಇಲ್ಲಿ ನಿಂತ್ಕೊಂಡು ಏನೇ ಮಾಡ್ತಾ ಇದೀಯಾ? ಅದೇನದು ನಾಳೆ ಹೇಳೋದು? ಏನಿಲ್ಲ ನನ್ನ ಗಂಡ ಮೋಹನ್, ಈಗ ಮಗು ಕಳೆದೋಗಿರೋ ವಿಷಯದಲ್ಲಿ ಜನನಿಗೆ ಯಾವ್ಯಾವ ಥರ ಧೈರ್ಯ ಹೇಳ್ಬೋದು ಅಂತ ಯೋಚನೆ ಮಾಡ್ತಿದ್ನಾ. ಒಂದು ಐಡಿಯಾ ಒಳಿತು. ಅದಕ್ಕೆ ಅದನ್ನ ನಾಳೆ ಹೋಗಿ ಜನನಿ ಹತ್ರ ಹೇಳಿ ಅವಳನ್ನು ಹೇಗೆ ಸಮಾಧಾನ ಮಾಡಬೇಕು ಅಂತ ಅದೇ ನಾಳೆ ಹೇಳೋಣ ಅಂತ ಅನ್ಕೋತಿದ್ದೆ. ಹೌದಾ? ಮಗು ಸಿಗೋವರೆಗೂ ನಮ್ಮ ಜನನಿ ಆರೋಗ್ಯ ಹಾಳಾಗದೇ ಇರೋ ಹಾಗೆ ನಾವೆಲ್ಲರೂ ನೋಡ್ಕೋಬೇಕು ಅಲ್ವಾ? ಹೌದು. ಸರಿ ಬಾ. ಹೇಳಿ ತಾಯಿ. ಗುರುಗಳೇ, ನಿಮ್ಮ ಭವಿಷ್ಯವಾಣಿನ ಪ್ರಶ್ನೆ ಮಾಡ್ತಿದ್ದೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೋಬೇಡಿ. ಮಗು ಕಾಣೆ ಆಗಿರೋ ಈ ಪರಿಸ್ಥಿತಿನಲ್ಲಿ ಮನೆ ವಾತಾವರಣ, ನನ್ನ ಸೊಸೆ ಜನನಿಯ ಮನಸ್ಥಿತಿ ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ಚಿಂತೆಯನ್ನು ಜಾಸ್ತಿ ಮಾಡ್ತಾ ಇದೆ. ಅದಕ್ಕೆ ಇನ್ನೊಂದು ಸಲ ನಿಮ್ಮ ಹತ್ರ ಮಾತಾಡಿದ್ರೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅನ್ನೋ ಕಾರಣಕ್ಕೆ ಫೋನ್ ಮಾಡಿದೆ. ಗುರುಗಳೇ, ನಾಮಕರಣದ ಮುಹೂರ್ತದ ವೇಳೆಗೆ ಮಗು ನಮಗೆ ಸಿಗುತ್ತೆ ಅಂತ ನೀವು ಹೇಳಿದ್ರಿ. ಅಂದರೆ ಮುಹೂರ್ತದ ಕೊನೆ ಕ್ಷಣದಲ್ಲಾದರೂ ಮಗು ನಮಗೆ ಸಿಕ್ಕೇ ಸಿಗುತ್ತೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಸರಿನಾ ಗುರುಗಳೇ? ಮಗು ಎಲ್ಲಿದೆ? ನಾವು ಅಂದ್ಕೊಂಡಿರೋರೆ ಮಗುನ ಎತ್ಕೊಂಡು ಹೋಗಿದ್ದಾರಾ? ಯಾವ ಜಾಗದಲ್ಲಿದೆ? ಇದು ಯಾವುದ್ರ ಬಗ್ಗೆನೂ ಇದುವರೆಗೂ ಒಂದು ಚಿಕ್ಕ ಸುಳಿವು ಕೂಡ ಸಿಕ್ಕಿಲ್ಲ ಗುರುಗಳೇ. ಅದಕ್ಕೆ ನಮ್ಮ ಕುಟುಂಬದ ಎಲ್ಲ ಸದಸ್ಯರ ಮನಸ್ಸಿನ ನೆಮ್ಮದಿಗೋಸ್ಕರ ನಿಮಗೆ ಮತ್ತೆ ಫೋನ್ ಮಾಡಬೇಕಾಯ್ತು. ದಯವಿಟ್ಟು ಕ್ಷಮಿಸಿ. ಕ್ಷಮೆ ಯಾಕೆ ಕೇಳ್ತೀರಿ ತಾಯಿ? ಆತಂಕ ಸಹಜವಾದ್ದೇ. ನಾಳೆ ಅನ್ನೋದು ಆಗೋದಕ್ಕೆ ಇನ್ನೂ ಸಮಯ ಇದೆ. ನೀವು ಮಬ್ಬುಗತ್ತಲಲ್ಲಿದ್ದೀರಿ. ಕತ್ತಲು ಪೂರ್ತಿ ದೂರ ಆಗಬೇಕಾದ್ರೆ ಸಮಯ ಬೇಕಾಗತ್ತೆ ಅನ್ನೋದು ಸಹಜ ತಾನೇ? ನೀವೇ ಅರ್ಥ ಮಾಡಿಕೊಂಡಿರೋ ಹಾಗೆ ನಾಮಕರಣದ ಹಿಂದಿನ ಕ್ಷಣದಲ್ಲಾದರೂ ಸರಿ
ಮಗು ಹೆತ್ತೋರ ಮಡಿಲಲ್ಲಿದ್ದರೆ ಆಶ್ಚರ್ಯ ಇಲ್ಲ. ದೇವರ ಸನ್ನಿಧಿಯಲ್ಲಿ ಪ್ರತಿ ಕ್ಷಣಕ್ಕೂ ಬೆಲೆ ಉಂಟು. ಚಿಂತೆ ಬೇಡ ತಾಯಿ, ನಾಮಕರಣದ ಸಿದ್ಧತೆ ಮಾಡಿಕೊಳ್ಳಿ. ಆಗ್ಲಿ ಗುರುಗಳೇ, ನೀವು ಹೇಳಿದ ಹಾಗೆ ನಡ್ಕೋತೀವಿ. ಒಳ್ಳೇದಾಗಲಿ. ರಘು, ಗುರುಗಳು ಮೊನ್ನೆ ಹೇಳಿದ ಮಾತನ್ನೇ ಮತ್ತೆ ಮತ್ತೆ ಹೇಳಿದ್ರು. ನಾಮಕರಣದ ಹೊತ್ತಿಗೆ ಮಗು ಸಿಗುತ್ತೆ ಅಂತ ಹೇಳಿದ್ರು. ಹೌದಾ ಅಪ್ಪ, ಈಗ ಮನಸ್ಸಿಗೆ ಪೂರ್ತಿ ಸಮಾಧಾನ ಆಯ್ತು. ಹಾಗಾದ್ರೆ ನಾಳೆ ನಡೆಯೋ ನಾಮಕರಣಕ್ಕೆ ಎಲ್ಲ ಸಿದ್ಧತೆಗಳು ಮಾಡ್ಕೋಬೋದಲ್ವಾ? ಖಂಡಿತ. ಗುರುಗಳೇ ಇಷ್ಟೊಂದು ಭರವಸೆ ಕೊಟ್ಟಿದ್ದಾರೆ ಅಂತಂದ್ರೆ ನಾವಿನ್ನು ಅನುಮಾನ ಮಾಡ್ಕೊಂಡು ಕೂರೋದ್ರಲ್ಲಿ ಅರ್ಥನೇ ಇಲ್ಲ. ಜಯಂಗ್ ಹೇಳಿ ನಾಳೆ ನಾಮಕರಣದ ಸಮಾರಂಭಕ್ಕೆ ಎಲ್ಲ ಏರ್ಪಾಟನ್ನು ಚೆನ್ನಾಗಿ ಮಾಡಬೇಕು ಅಂತ ಹೇಳ್ತೀನಿ. ಹಾಗೆ ಈ ವಿಷಯನ ಜನನಿಗೆ, ಪ್ರೀತಿಗೆ ಹೇಳ್ಬೇಕಲ್ಲ, ಅವ್ರ ಮನಸ್ಸಿಗೆ ಅದು ಎಷ್ಟು ನೆಮ್ಮದಿ ಸಿಗುತ್ತೋ. ರಘು, ನಮ್ಮ ಮಗು ನಮ್ಮ ಮನೆಗೆ ಬರೋ ಸಮಯ ಆಯ್ತು. ಇನ್ನೇನು ನಾಳೆ ಮೊಮ್ಮಗು ಬಂದೇ ಬಿಡುತ್ತೆ. ಹೌದಕ್ಕಿಲ್ಲ, ಚೆನ್ನಾಗಿ ಹೋಗಿ ಹೇಳ್ಬೇಕು. ನಾನು ತಾಯಿ ಆಗ್ತಿದ್ದೀನಿ ಅಂತ ಗೊತ್ತಾದಾಗ ನೀವು ಇದನ್ನೆಲ್ಲ ತೊಗೊಂಬಂದು ಕೊಟ್ಟಿದ್ದು. ಇವಾಗ ಯಾಕೆ ಯಜಮಾನ್ರೆ ಇದನ್ನೆಲ್ಲ ಹೊರಗೆ ತೆಗ್ದಿದ್ದೀರಾ? ಮಗು ನೆನಪಾಯ್ತಾ? ಇದನ್ನೆಲ್ಲ ಯಾಕೆ ಬ್ಯಾಗಿಗೆ ಹಾಕ್ತಾ ಇದ್ದೀರಾ ಯಜಮಾನ್ರೆ? ಇದನ್ನೆಲ್ಲ ನಮ್ಮ ಮಗುಗೆ ಅಂತ ತಂದಿದ್ದು. ಆದರೆ ನಮ್ಮ ಮಗುಗೆ ನಮ್ಮ ಜೊತೆ ಇರೋ ಭಾಗ್ಯ ಇರಲೇ ಇಲ್ಲ ಅಲ್ವಾ? ಈಗ ಇದೆಲ್ಲ ನನ್ನ ಕಣ್ಣು ಮುಂದೆ ಇದ್ದರೆ ಮಗು ನೆನಪಾಗ್ತಾನೆ ಇರುತ್ತೆ. ಅದಕ್ಕೆ ಇದನ್ನೆಲ್ಲ ಯಾವುದಾದ್ರೂ ಬೇರೆ ಮಗು ಕೊಡೋಣ ಅಂತ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೆ. ಇದನ್ನೆಲ್ಲ ಯಾರು ತಗೋತಾರೆ? ಅನಾಥಾಶ್ರಮಕ್ಕೆ ಕೊಡ್ತೀರಾ? ಅನಾಥೆ ಅಲ್ಲ ಅವಳು. ಯಾಕೆ ಯಜಮಾನ್ರೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದ್ದೀರಾ? ಅಷ್ಟಕ್ಕೂ ಅವಳು ಅನಾಥೆ ಅಲ್ಲ ಅಂತ ನೀವು ಯಾರಿಗೆ ಹೇಳಿದ್ದು? ಅಂದರೆ ಅದನ್ನು ನಾನು ಬರೀ ಒಬ್ರಿಗೆ ಹೇಳಿದ್ದಲ್ಲ, ತಂದೆ ತಾಯಿ ಜೊತೆಯಲ್ಲಿ ಇಲ್ಲದೆ ಇರೋ ಮಕ್ಕಳು ಕೂಡ ಅನಾಥರಲ್ಲ ಪಾರು, ಅವರಿಗೆ ದೇವ್ರಿರ್ತಾನೆ ಅಂತ ಹೇಳಿತ್ತು. ಹೌದಾ? ಆದರೆ ಅವಳು ಅನಾಥೆ ಅಲ್ಲ ಅಂತ ನೀವು ಯಾವುದೋ ಒಂದು ಮಗು ಬಗ್ಗೆನೇ ಹೇಳ್ದಾಗಿತ್ತು. ಹೌದು, ಕರೆಕ್ಟ್ ಅಲ್ವಾ? ಈ ಬಟ್ಟೆಗಳನ್ನೆಲ್ಲ ಒಂದು ಮಗುಗೆ ಮಾತ್ರ ಕೊಡೋದಕ್ಕೆ ಸಾಧ್ಯ ಅಲ್ವಾ? ನಮ್ಮ ಮಗು ಬಟ್ಟೆನ ಆ ಮಗು ಕೊಟ್ಮೇಲೆ ಆ ಮಗು ಅನಾಥ ಮಗು ಹೇಗಾಗುತ್ತೆ ಹೇಳು? ನಮ್ಮಿಬ್ಬರು ಆಶೀರ್ವಾದ ಇರುತ್ತೆ ತಾನೆ. ನೀನು ಇವಾಗ ಸುಮ್ಮನೆ ಏನೇನೋ ಯೋಚನೆ ಮಾಡಿ ಸುಮ್ಮನೆ ತಲೆ ಕೆಡಿಸ್ಕೊಂಬೇಡ. ಇವತ್ತೇ ನಾನು ಅದಾದ್ರೂ ಪುಟ್ಟು ಮಗುವೆ ಈ ಎಲ್ಲ ಬಟ್ಟೆಗಳನ್ನೂ ಕೊಟ್ಬಿಡ್ತೀನಿ. ಯಜಮಾನ್ರ ನಡವಳಿಕೆ ಏನೋ ಒಂಥರ ಇದೆಯಲ್ಲ, ಆಡ್ತಿರೋ ಮಾತಿಗೆ ಒಂದೇ ಅರ್ಥ ಇದೆ ಅಂತ ಅನ್ನಿಸ್ತಾ ಇಲ್ಲ. ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಆದರೆ ನನ್ನ ಮಗು ಬಟ್ಟೆ ಯಾರಿಗೂ ಕೊಡೋಕೆ ನಾನು ಬಿಡಲ್ಲ. ಯಜಮಾನ್ರೆ, ಇದನ್ನೆಲ್ಲ ನಮ್ಮ ಮಗುಗೆ ಅಂತ ತಗೊಂಬಂದಿದ್ದು. ಇದರಲ್ಲಿ ನಿಮ್ಮ ಭಾವನೆಗಳು ಬೆರ್ತು ಹೋಗಿದೆ. ಇದನ್ನೆಲ್ಲ ನನಗೆ ಯಾರಿಗೂ ಕೊಡೋದಕ್ಕೆ ಮನಸ್ಸಿಲ್ಲ ಯಜಮಾನ್ರೆ. ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಇದನ್ನೆಲ್ಲ ನಾನೇ ಇಟ್ಕೊಳ್ಳ. ನಿಮ್ಗೆ ಅವಳು ನೆನಪು ಕಾಡದೇ ಇರೋ ಥರ ಇದನ್ನೆಲ್ಲ ಮೇಲೆಲ್ಲಾದರೂ ಎತ್ತಿಟ್ಬಿಡ್ತೀನಿ. ಪಾರು, ಇವಾಗ ತಗೊಂಡೋಗಿರೋ ಬಟ್ಟೆ ಎಲ್ಲ ಮತ್ತೆ ವಾಪಸ್ ಬರ್ತಾವಲ್ವಾ? ಕೊಟ್ಟ ಬಟ್ಟೆಗಳು ಹೇಗೆ ವಾಪಸ್ ಬರುತ್ತೆ? ಅಂದರೆ ಈ ಬಟ್ಟೆಗಳನ್ನೆಲ್ಲ ಯಾವುದೋ ಮಗುಗೆ ತೊಗೊಂಡೋಗಿ ಕೊಡ್ತೀನಲ್ವಾ, ಇನ್ ಕೇಸ್ ಅದಕ್ಕೆ ಸೈಜ್ ಏನೋ ಸರಿ ಹೋಗಲಿಲ್ಲ ಅಂದರೆ ಅದನ್ನು ವಾಪಸ್ ಕೊಡ್ತಾರಲ್ವಾ, ಆ ಅರ್ಥದಲ್ಲಿ ಹೇಳಿದೆ. ಯಜಮಾನ್ರೆ,
ನಿಜ ಹೇಳಿ, ನೀವು ನನ್ನ ಹತ್ರ ಏನೂ ಮುಚ್ಚಿಡ್ತಿಲ್ಲ ಅಲ್ವಾ? ನೀನು ಇಲ್ಲಿವರೆಗೂ ನನ್ನಿಂದ ಏನು ಮುಚ್ಚಿಟ್ಟಿಲ್ವಾ ಪಾರು? ಅಯ್ಯೋ, ಯಾಕೆ ಸಪ್ಕಾಗ್ಬಿಟ್ಟೆ? ಸುಮ್ಮನೆ ಕೇಳಿದೆ ಅಷ್ಟೇ. ನನ್ನ ಪಾರು ನನ್ನಿಂದ ಯಾವತ್ತಾದರೂ ಏನಾದರೂ ಮುಚ್ಚಿಡ್ತಾಳ? ಇಲ್ಲ ಅಲ್ವಾ? ನೀನೇನು ಮುಚ್ಚಿಟ್ಟಿಲ್ಲ ಅಂದರೆ ನಾನು ನಿನ್ನಿಂದ ಏನು ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ. ಓಹ್, ಏನು ಮಗು ಸಿಕ್ಕಿನೂ ಸಿಕ್ಕಿಲ್ಲ ಅಂತ ಹೇಳಿ? ಅಯ್ಯಯ್ಯೋ, ನಿಮ್ಮ ಬಗ್ಗೆ ನಾನು ಯಾಕೆ ಯಜಮಾನ್ರೆ ಆ ರೀತಿ ಯೋಚನೆ ಮಾಡಲಿ? ಆದರೆ ಜನನಿ ಮಗುನ ಹುಡ್ಕೋದ್ರಲ್ಲಿ ನೀವು ಯಾವ ಆಸಕ್ತಿನೂ ತೋರಿಸ್ತಿಲ್ಲ ಅನ್ನೋದಂತೂ ನನಗೆ ಅರ್ಥ ಆಗಿದೆ. ಆದರೆ ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಹೇಳಿ ಯಜಮಾನ್ರೆ. ಹಾಗೆಲ್ಲ ಏನೂ ಇಲ್ಲ ಪಾರು, ನಾನು ಬರ್ತೀನಿ. ಜಯ, ಗೌರಿ, ಭಾನು, ಯಾವುದಕ್ಕೂ ಯಾವ ಕೊರತೆನೂ ಆಗಬಾರ್ದು. ಏನೋ ರಮೇಶ, ಚೆನ್ನಪ್ಪ, ನಿಮ್ಮ ಕೆಲಸ ಅಚ್ಚುಕಟ್ಟಾಗಿ ಮಾಡಿ. ಪ್ರೀತು, ಹನುಮಂತು ಮನೆಗೆ ಹೋಗಿ ತೊಟ್ಲು ತಗೊಂಡು ಬಂದು ಆಲ್ಟ್ರೇಷನ್ ಮಾಡಿ ಸರಿ ಮಾಡಿಸಿಡೋದು ನಿನ್ನ ಕೆಲಸನಪ್ಪ. ಸರಿ ಅಕ್ಕ, ಯಾವುದಕ್ಕಿದು ಪ್ರಿಪ್ರೇಷನ್ನು? ನಮ್ಮ ಮೊಮ್ಮಗು ನಾಮಕರಣದ ಸಿದ್ಧತೆ. ನಾಮಕರಣ ಪ್ರಿಪ್ರೇಷನ್ ಅಕ್ಕ? ಮಗು ಸಿಕ್ಬಿಡ್ತಾ? ಸಿಗತ್ತೆ. ನಾಮಕರಣದ ವೇಳೆಗೆ ನಮ್ಮ ಮಗು ನಮ್ಮ ಮನೆಗೆ ಬಂದೇ ಬರುತ್ತೆ ಅಲ್ವಾ ಅತ್ತೆ? ಖಂಡಿತ ಖಂಡಿತ ಬರುತ್ತೆ. ಅಲ್ಲ, ಹೇಗೆ ಇಷ್ಟು ಗ್ಯಾರಂಟಿಯಾಗಿ ಹೇಳ್ತಿದ್ಯಮ್ಮ ಜನನಿ? ಆ ಗ್ಯಾರಂಟಿನ ನಮ್ಮ ಗುರುಗಳೇ ಕೊಟ್ಟಿರೋ ಚಿಕ್ಕಮ್ಮ. ನಿನ್ನೆ ರಾತ್ರಿವರೆಗೂ ಮಗು ಬಗ್ಗೆ ಯಾವುದೇ ಸೂಚನೆನೂ ಸಿಗದೇ ಇದ್ದಾಗ ಭಯ ಆಗೋಯ್ತು. ಅದಕ್ಕೆ ಗುರುಗಳಿಗೆ ಫೋನ್ ಮಾಡಿ ಕೇಳಿದೆ, ಗುರುಗಳೇ ನಾಳೆ ಬೆಳಗಾದ್ರೆ ಮುಹೂರ್ತ, ನಾಮಕರಣ, ಮಗು ಇನ್ನೂ ಮನೆಗೆ ಬಂದಿಲ್ವಲ್ಲ, ನಮಗೆ ಸಿಕ್ಕೇ ಇಲ್ವಲ್ಲ ಅಂತ. ಅದಕ್ಕೆ ಗುರುಗಳು ಹೇಳಿದ್ರು, ನಾಮಕರಣದ ಮುಹೂರ್ತದ ಒಳಗೆ ಮಗು ನಿಮಗೆ ಸಿಗುತ್ತೆ ಅಂತ. ಗುರುಗಳ ಮಾತು ಯಾವತ್ತೂ ತಪ್ಪಾಗೋದಿಲ್ಲ. ಹಾಗಂದ್ರೆ ಏನರ್ಥ? ಮುಹೂರ್ತದ ಒಳಗೆ ಮಗು ನಮ್ಮ ಮನೇಲಿ ಇರುತ್ತೆ ಅಂತ ತಾನೆ. ಅದಕ್ಕೆ ಈ ಸಿದ್ಧತೆ ಎಲ್ಲ ಮಾಡ್ತಾ ಇರೋದು. ಅದು ಹೇಗೆ ಸಾಧ್ಯ ಅಕ್ಕ? ಗುರುಗಳು 2 ಮುಹೂರ್ತ ಇಟ್ಕೊಟ್ಟಿದಾರಲ್ವಾ? ಒಂದು ಮುಹೂರ್ತ 12:06ಕ್ಕೆ, ಇನ್ನೊಂದು ಮುಹೂರ್ತ 12:56ಕ್ಕೆ. ನಮ್ಮ ಮಗು ನಾಮಕರಣ ಮಾಡೋದು ಮೊದಲನೇ ಮುಹೂರ್ತದಲ್ಲಿ ಅಂತ ಫಿಕ್ಸ್ ಆಗಿದೆ. ಅಂದ್ರೆ 12:06ಕ್ಕೆ. ಅಲ್ಲಿಗೆ ಇನ್ನು 2 ಗಂಟೆ ಉಳಿದಿರೋದು. ಅಷ್ಟರಲ್ಲಿ ನಮ್ಮ ಮಗು ಸಿಕ್ಕೇ ಸಿಗುತ್ತೆ. ಹೌದು, ನಿನ್ನೆ ರಾತ್ರಿನೇ ಅತ್ತೆ ನನ್ನ ಹತ್ರ ಬಂದು ಗುರುಗಳು ಹೇಳಿದ್ದನ್ನ ಇನ್ಫಾರ್ಮ್ ಮಾಡಿದ್ರು. ಅದು ಏನು ಧೈರ್ಯನೋ ಗೊತ್ತಿಲ್ಲ, ಈ ಸಲ ಅಂತೂ ನಾನು ಪೂರ್ತಿಯಾಗಿ ನಂಬಿಟ್ಟಿದ್ದೀನಿ. ಇವತ್ತು ಏನೇ ನಡೆದ್ರು, ಮಗು ನಮ್ಮ ಕೈಗೆ ಹೇಗೆ ಬಂದು ಸೇರಿದ್ರು, ನನ್ನ ಮಟ್ಟಿಗೆ ಅದು ಪವಾಡಾನೆ. ನನ್ನ ಮಗು ನನ್ನ ಕೈಗೆ ಸಿಗ್ತಾ ಇದ್ದಾಗೆ ಅತ್ತೆ, ಚಿಕ್ಕಮ್ಮ, ಪ್ರೀತು ಒಂದು ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ಆ ದೇವಸ್ಥಾನಕ್ಕೆ ನನ್ನ ಮಗುನ ಕರ್ಕೊಂಡು ನಾನಂತೂ ಒಂದ್ಸರಿ ಹೋಗಿ ಬರ್ತೀನಿ. ಯಾಕಂದ್ರೆ ಅಲ್ಲಿರೋ ನಾಗರಕಟ್ಟೆಗೆ ಬೇಡ್ಕೊಂಡ್ರೆ ಮಕ್ಕಳ ಸಮಸ್ಯೆಗಳು ಏನೇ ಇರಲಿ ಎಲ್ಲ ಪರಿಹಾರ ಆಗ್ಬಿಡುತ್ತಂತೆ. ಇನ್ಯಾವತ್ತೂ ನನ್ನ ಮಗು ನನ್ನ ಕಣ್ಣು ಮುಂದೆಯಿಂದ ಮರೆ ಆಗಲೇಬಾರ್ದು ಅಂತ ಆ ದೇವ್ರ ಹತ್ರ ನಾನು ಬೇಡ್ಕೋತೀನಿ. ಖಂಡಿತವಾಗ್ಲೂ ಹೋಗಿ ಬೇಡ್ಕೊಳಮ್ಮ. ನಾನು ಕೇಳಿದ್ದೀನಿ ಆ ದೇವ್ರ ಸನ್ನಿಧಿಯಲ್ಲಿ ಎಲ್ಲದಕ್ಕೂ ಫಲ ಉಂಟು ಅಂತ. ದೇವರ ಸನ್ನಿಧಿಯಲ್ಲಿ ಪ್ರತಿ ಕ್ಷಣಕ್ಕೂ ಬೆಲೆ ಉಂಟು. ರಘು, ನೀವೀಗ ಹೇಳಿದ್ದನ್ನ ಇನ್ನೊಂದ್ಸಲ ಹೇಳಿ. ಆ ದೇವ್ರ ಸನ್ನಿಧಿಯಲ್ಲಿ ಎಲ್ಲದಕ್ಕೂ ಫಲ ಉಂಟು ಅಂತ ಹೇಳಿದೆ. ಇದೇ ಮಾತನ್ನೇ ಗುರುಗಳು ಹೇಳಿದ್ದು.
ದೇವರ ಸನ್ನಿಧಾನದಲ್ಲಿ ಫಲ ಅಂದ್ರೆ ಯಾವುದೋ ದೇವಸ್ಥಾನದಲ್ಲೇ ನಮ್ಮ ಮಗು ನಮಗೆ ಸಿಗುತ್ತೆ. ಹಾಗಾದ್ರೆ ಯಾವುದೋ ಒಂದು ದೇವಸ್ಥಾನದಲ್ಲೇ ನಮ್ಮ ಮಗು ಇರೋದು ಕನ್ಫರ್ಮ್.